ನಮಸ್ಕಾರ, ವನಶ್ರೀ ಚಾನಲ್‌ಗೆ ಸ್ವಾಗತ. ಅಂದಾಯ್ತು ಬನ್ನಿ ಇವತ್ತು ನಂದ ಗೋಕುಲ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅವ್ರ ಅಜ್ಜಿನ ಅಡ್ಮಿಂಟ್ ಮಾಡಿರೋದ್ರಿಂದ ಅವ್ರ ಅಜ್ಜಿನ ಗಿರ್ಜಾ ನೋಡೋಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡ್ತಾರೆ ಈ ಗಂಡು ಮಕ್ಕಳೆಲ್ಲ ಸೇರಿಕೊಂಡು, ಗಿರ್ಜನ ಮಕ್ಕಳು. ಮತ್ತು ಎದುರುಗಡೆ ಮನೆಗೆ ಅವ್ರ ಅಣ್ಣ ತಮ್ಮಂದಿರು ಯಾವಾಗಲೂ ಕಾವಲು ಕಾಯ್ತಾ ಇರ್ತಾರೆ ಅವ್ರ ಅಮ್ಮನ. ಹಂಗಾಗಿ ಅವರು ಮನೇಲೇ ಇರೋ ಹಾಗೆ ಮಾಡಬೇಕು. ಅದಕ್ಕೋಸ್ಕರ ನಂದುಗೆ ಆ ವಿಷಯ ಏನೂ ಗೊತ್ತಿರಲ್ಲ. ನಂದ ಅಂಗಡಿಗೆ ಹೋಗಿರ್ತಾನೆ, ಆದರೆ ಕೇಶವ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೂಗಾಡ್ತಿರ್ತಾನೆ. ಆವಾಗ ಕೆಲಸದವ್ರು ಹೇಳ್ತಾರೆ, ಹೋಗಲಿ ಬಿಡಿ ಸರ್, ನಾವೇ ಮಾಡ್ಕೊಳ್ಳೋಣ ಅಂತೇಳಿ. ಆದರೆ ಅವನು ಕೇಳಲ್ಲ, ಎಲ್ಲೂ ಹೋದ ಇಷ್ಟೊತ್ತವರೆಗೂ ಬಂದಿಲ್ವಲ್ಲ ಅಂತೇಳಿ. ಆವಾಗ ದೊಡ್ಡ ಮಗ ಅಲ್ಲಿಗೆ ಬರ್ತಾನೆ, ಅಪ್ಪ ನಾನು ಮಧ್ಯಾಹ್ನ ಮೇಲೆ ಲಾಗಿನ್ ಆಗೋದು, ಅಲ್ಲಿವರೆಗೆ ನಾನು ಎಲ್ಲ ಅಂಗಡಿ ಕೆಲಸನ ನಾನು ಮಾಡ್ತೀನಿ ಅಂತೇಳಿ. ನೀನೇನೋ ಮಾಡ್ತೀಯಾ, ಸುಮಾರು ಕಡೆ ಡೆಲಿವರಿ ಕೊಡಬೇಕು, ಅವೆಲ್ಲ ಆಗ್ತವೇನೋ ಅಂತ ಹೇಳ್ತಾನೆ. ಇಲ್ಲ ಆಗುತ್ತೆ ಅಪ್ಪ, ನಾನು ಮಾಡ್ತೀನಿ, ಮಧ್ಯಾಹ್ನ 2 ಗಂಟೆಗೆ ನಾನು ಲಾಗಿನ್ ಆಗೋದು, ಅಲ್ಲಿವರೆಗೆ ನಾನು ಮಾಡ್ತೀನಿ ಕೆಲಸನ ಅಂತ ಹೇಳ್ತಾನೆ. ಎಲ್ಲ ಮಾತಾಡಿಕೊಂಡೇ ಮಾಡಿರ್ತಾರೆ. ಆಮೇಲೆ ಈ ಕಡೆ ಕೇಶವನ ಹೆಂಡ್ತಿ ಎಲ್ಲ ಅವರೆಲ್ಲ ಮಾತಾಡಿಕೊಂಡು, ಕೇಶವ ಅಪ್ಪ ಅಮ್ಮ ಮತ್ತು ಕೇಶವನ ಇನ್ನೊಂದು ಹುಡುಗಿ ಹೆಣ್ಣು, ಆ ಥರ ಇವರೆಲ್ಲ ಗಡ್ಡ ಮೀಸೆ ಎಲ್ಲ ಹಾಕ್ಕೊಂಡು ಅಂಟಿಸ್ಕೊಂಡು, ಪೇಟೆ ಎಲ್ಲ ಹಾಕ್ಕೊಂಡು, ಅವಳು ಮುಸ್ಕೆಲ್ಲ ಹಾಕ್ಕೊಂಡು ಅವ್ರ ಮನೆಗೆ ಹೆಣ್ಣು ತೋರಿಸೋ ಸಲುವಾಗಿ ಕರೆದಿದ್ದಾರೆ ಅಂತೇಳಿ ರಾಜಸ್ಥಾನಿ ಥರ ಹೋಗ್ತಾರೆ. ಆವಾಗ ಮುಸ್ಕು ಹಾಕ್ಕೊಂಡೇ ಇರ್ತಾರೆ, ಹುಡುಗಿ ತೋರ್ಸೋಕ್ಕೆ ಅವ್ರ ಮಗನಿಗೆ ಅಂತೇಳ್ಬಿಟ್ಟು. ಜೊತೆಗೆ ತಮ್ಮನೂ ಹೋಗಿರ್ತಾನೆ, ಕೊನೆ ತಮ್ಮ ಗಿರ್ಜನ ಮನೇಲೇ ಇರ್ತಾನೆ. ಅವನು ಕೂಡ ಎಲ್ಲ ಮಾತಾಡಿಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಏಕೆಂದರೆ ಗಿರ್ಜಿಗೆ ಅವ್ರ ಅಮ್ಮನ ನೋಡೋಕ್ಕೆ ಬಿಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ, ತೋರಿಸ್ಬಿಡ್ಬೇಕು, ಯಾರು ಇಲ್ಲದಿದ್ದಾಗ ಗಿರ್ಜಾ ಹೋಗಿ ನೋಡ್ಕೊಂಡು ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಗಿರ್ಜಾ ಐಶು ಇಬ್ಬರೂ ಅಲ್ಲಿಗೆ ಹೋಗಿದ್ದಾರೆ ನೋಡ್ಕೊಬರೋಕ್ಕೆ. ಅಮ್ಮನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಇವರೆಲ್ಲ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡವ್ರೆ. ಆಮೇಲೆ ಹಾಡು ಗೀಡು ಬರುತ್ತಾ ನಿಮ್ಮ ಹುಡುಗಿಗೆ ಅಂತ ಹೇಳ್ತಾರೆ. ಹ್ಞೂ ಬರುತ್ತೆ, ಪ್ಯಾರ್ಗೆ ಆಗೈತೆ ಅಂತ ಹಾಡು ಹೇಳ್ತಾಳೆ. ಹಾಡು ಹೇಳಿದ ಮೇಲೆ ಹುಡುಗಿ ತುಂಬ ಚೆನ್ನಾಗಿ ಹೇಳ್ತಾಳೆ ಅಂತೇಳಿ ಇವನಿಗೂ ಇಷ್ಟ ಆಗುತ್ತೆ, ಅವ್ರ ಮಗನಿಗೆ. ಅವನು ಕೂಡ ಖುಷಿಪಟ್ಟಿರ್ತಾನೆ. ಆಮೇಲೆ ಅವ್ರ ಅಮ್ಮ ಹೇಳ್ತಾಳೆ, ಹುಡುಗಿ ಮುಖ ತೋರಿಸಿ, ಆಯಿತು ಹುಡುಗಿ ಮುಖ ನೋಡ್ತೀವಿ ನಾವು ಅಂತೇಳಿ. ನಮ್ಮ ಕಡೆ ಮದುವೆ ಆಗೋವರೆಗೂ ತೋರಿಸೋ ಹಾಗಿಲ್ಲ, ನಾವು ಹಂಗೆಲ್ಲ ಮುಖ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ತಾಳೆ ಅವರಮ್ಮ. ಅದಕ್ಕೆ ಹುಡುಗನಮ್ಮ ಹೇಳ್ತಾಳೆ, ಅಲ್ಲ ನಾವು ನಿಶ್ಚಯ ಈಗ ಹುಡುಗಿನ ನಾವು ಒಪ್ಕೊಂಡಿದ್ದೀವಲ್ಲ, ಈಗ ತೋರಿಸಿ ಮುಖನ ನೋಡ್ತೀವಿ ಒಂದು ಸರಿ ಅಂತ ಹೇಳ್ತಾಳೆ. ಇಲ್ಲ ಹಂಗೆ ತೋರ್ಸೋಕ್ಕಾಗಲ್ಲ, ಮುಖ ತೋರಿಸಿದ್ರೆ ನಮ್ಮ ಕಡೆ ಅದು ಅಪಚಾರ ಆಗುತ್ತೆ, ಹಂಗಾಗಿ ಮುಖ ತೋರಿಸೋ ಹಾಗೆ ಇಲ್ಲ, ನಾವು ಏನಿದ್ರೂ ನಾವು ಎಂಗೇಜ್ಮೆಂಟು ಅಥವಾ ಮದುವೆನಲ್ಲೇ ತೋರ್ಸೋಕ್ಕಾಗೋದು, ಅಲ್ಲಿವರೆಗೆ ತೋರ್ಸೋಕ್ಕಾಗಲ್ಲ ಅಂತೇಳಿ. ಕೇಶವ ಬರೀ ಹಿಂದಿಲೇ ಮಾತಾಡ್ತಾನೆ ಅಲ್ಲಿ. ಆ ಹಿಂದಿ ಅವ್ರ ಅಪ್ಪ ಫೋನ್ ಮಾಡ್ತಾನೆ, ಎಲ್ಲೋದ ಕೇಶವ, ಫೋನ್ ಮಾಡ್ತೀನಿ ತಾಳು ಅಂತೇಳಿ. ಅಲ್ಲಿ ಕೇಶವ ಹಿಂದಿಲೇ ಮಾತಾಡ್ತಿರ್ತಾನೆ. ಆದರೆ ಅವ್ರ ಅಣ್ಣದಿರಿಗೆ ಏನೂ ಅದು ಅರ್ಥ ಆಗಲ್ಲ, ಹಿಂದಿ ಬರಲ್ವಲ್ಲ ಅವ್ರುಗಳಿಗೆ, ಏನೂ ಅರ್ಥ ಆಗಲ್ಲ. ಏನೋ ಮಾತಾಡ್ತಾವ್ರೆ ಅವರು ಅಂತ ಹೇಳ್ತಾನೆ. ಏನೋ ದೊಡ್ಡ ದೊಡ್ಡ ವ್ಯವಹಾರ ಅಣ್ಣ, ತುಂಬ ದೊಡ್ಡ ದೊಡ್ಡ ವ್ಯವಹಾರ, ಅವರು ಕೋಟಿ ಇದು ವ್ಯವಹಾರ ಮಾಡೋರು, ಅದಕ್ಕೇನೆ ಏನೇನೋ ಮಾತಾಡ್ತಾರೆ, ನಮಗೂ ಗೊತ್ತಾಗಲ್ಲ ಅದು ಅಂತ. ಹೌದಾ, ಅಷ್ಟು ಶ್ರೀಮಂತರ ಇವರು ಅಂತ ಹೇಳ್ಬಿಟ್ಟು, ಆಯಿತು ಹೆಣ್ಣು ತಂದ್ಕೊಂಡ್ರೆ ನಮಗೂ ಒಳ್ಳೆಯದೇ ಅಂತ ಅಂದ್ಕೊಂಡು ಐಡಿಯಾ ಮಾಡ್ತಿರ್ತಾಳೆ. ಇವಳು ಮಾತ್ರ ಹುಡುಗನ ಅಮ್ಮ, ಒಂದು ಸಲ ಮುಖ ತೋರಿಸಿ ಹುಡುಗಿ ನೋಡಿಬಿಡ್ತೀವಿ, ನಾವೇ ತಂದ್ಕೊಡೋದು ಅಂತ ನಿಶ್ಚಯ ಆಯ್ತಲ್ಲ, ಇನ್ನೇನು ಹುಡುಗಿ ಮುಖ ತೋರಿಸ್ಬಿಡಿ ಅಂತ. ಇಲ್ಲ ತೋರ್ಸೋಕ್ಕಾಗಲ್ಲ, ಹಂಗೆ ಮುಖ ತೋರಿಸಿದ್ರೆ ಮದುವೆ ನಮ್ಮ ಕಡೆ ಜನ ಒಪ್ಪಲ್ಲ, ಮುಖ ತೋರಿಸ್ಬಿಟ್ರೆ ಮುಗ್ದೇ ಹೋಯ್ತು, ನಾವಿನ್ನು ಮತ್ತೆ ಆ ಊರಿಗೆ ಹೋಗೋಕ್ಕೆ ಆಗಲ್ಲ, ಹಾಗೆ ಹೀಗೆ ಅಂತ ಏನೇನೋ ಕತೆ ಕಟ್ಟಿ ಹೇಳಿಬಿಡ್ತಾರೆ. ಆ ಕಡೆ ಬಂದು ಐಶ್ವರ್ಯ, ಅಮ್ಮ ಮಾತಾಡ್ಸಮ್ಮ ಅಂತ ಹೋಗ್ತಾಳೆ. ಅಮ್ಮ ಅಷ್ಟು ದೂರ ಓಡೋಗ್ತಾಳೆ. ಆಮೇಲೆ ಆ ಗಂಡನೂ ಜೊತೆಗೆ ಹೋಗ್ತಾನೆ, ಐಶು ಗಂಡ. ಆಮೇಲೆ ಅಮ್ಮ ಅಷ್ಟು ದೂರ ಹೋಗಿ ನಿಂತ್ಕೋತಾಳೆ. ಇವಳು ಕಾಲು ಹಿಡ್ಕೋತಾಳೆ ಐಶ್ವರ್ಯ, ಯಾಕಮ್ಮ ಮಾತಾಡ್ಸಲ್ಲ, ನೀನು ಇಷ್ಟು ಮಾತಾಡ್ಸಲ್ಲ ಅಂದಮೇಲೆ ನಿನ್ನ ಒಡವೆನ ನನಗೆ ಯಾಕೆ ಕೊಟ್ಟು ಕಳಿಸ್ದೆ, ನನಗೆ ಕೊಡಬಾರ್ದಾಗಿತ್ತು, ನೀನು ಯಾಕೆ ನನ್ನ ದೂರ ಮಾಡ್ತೀಯ, ನಾನು ತಪ್ಪು ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲಮ್ಮ, ಮಾಡಿದ ಮೇಲೆ ಅದು ಆಗೋಯ್ತು, ಈಗ ಮಾತಾಡ್ಸೋಕ್ಕೆ ಏನಮ್ಮ ನಿನಗೆ, ನಾನೇ ಮಾತಾಡಿಸ್ತಾ ಇದ್ದೀನಲ್ಲಮ್ಮ, ಮಾತಾಡ್ಸಮ್ಮ ಅಂತ. ಆದ್ರೂ ಅವಳು ಏನು ಮಾತಾಡ್ಸಲ್ಲ. ತುಂಬ ತಲೆ ಮೇಲೆ ಕೈ ಇಡೋಕ್ಕೆ ಅಂತ ಬರ್ತಾಳೆ, ಮತ್ತೆ ಕೈ ಹಿಂದೆ ತಗೋತಾಳೆ. ಅಮ್ಮನ ಕಾಲು ಹಿಡ್ಕೊತಾಳೆ. ಕಾಲು ಹಿಡ್ಕೊಂಡ್ರೂ ಕ್ಯಾರೆ ಅನ್ನಲ್ಲ.
ಆಮೇಲೆ ಐಶು ಎಷ್ಟು ಅಳ್ತಾಳೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಏಕೆ ಅಂದರೆ ಅಲ್ಲಿ ಅವರು ಹೆಣ್ಣು ತೋರಿಸ್ತೀವಿ ಅಂತ ಹೋಗಿರೋ ಕೇಶವರು ಸ್ವಲ್ಪ ಹೊತ್ತು ಅಲ್ಲಿ ಇರ್ತಾರೆ ಅಲ್ವಾ, 1-2 ಗಂಟೆ 3 ಗಂಟೆ ಟೈಮು. ಅಷ್ಟರೊಳಗೆ ಇವರೆಲ್ಲ ನೋಡ್ಕೊಂಡು ಹೋಗ್ಬೋದಲ್ಲ ಅಂತ ಒಂದು ಐಡಿಯಾದಿಂದ ಬಂದವ್ರೆ. ಇವರೆಲ್ಲ ನೋಡಿಕೊಂಡು ಹೋಗೋ ಹೊತ್ತಿಗೆ, ಇವ್ರು ಈ ಕಡೆ ಹೋಗೋ ಹೊತ್ತಿಗೆ ಅವ್ರು ಆ ಕಡೆ ಏನಾದ್ರು ಒಂದು ನೆವ ಹೇಳ್ಬಿಟ್ಟು ನಾವು ಮತ್ತೆ ಬರ್ತೀವಿ ಹಾಗೆ ಹೀಗೆ ಅಂತ ಏನಾರು ಒಂದು ಹೇಳಿ ಹೋಗೋದು ಅಂತ ಅವ್ರು ಐಡಿಯಾ ಮಾಡ್ಕೊಂಡವ್ರೆ. ಎಲ್ಲ ಹೀಗೆ ಮಾತಾಡಿಕೊಂಡು ಹೆಣ್ಣು ತೋರಿಸೋ ಲೆಕ್ಕಾಚಾರದಲ್ಲಿ ಹೋಗ್ಯಾರ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.